ನಮ್ಮ ಲೆಕ್ಕಾಚಾರ ಎಲ್ಲ ತಲೆ ಕೆಳಕಾಗೋಯ್ತು ಕಣಯ್ಯ. ತಲೆ ಕೆಟ್ಟು ಹುಳ ಆಗೋಗ್ಬಿಟ್ಟಿದೆ. ಯಾಕೆ ಸರ್ ಇಷ್ಟು ಟೆನ್ಷನ್ ಮಾಡಿ? ಟೆನ್ಷನ್ ಆಗದೆ ಇನ್ನೇನೆ ಆಗುತ್ತೆ. ಇವತ್ತು ನಮ್ಮ ಅಕ್ಕನ ಮಗ ರಾಜೇಶ್ ಫಾರಿನಿಂದ ಬರ್ತಾ ಇದ್ದಾನೆ. ಅವನ್ನ ಕರ್ಕೊಂಬರೋದಕ್ಕೆ ನಮ್ಮ ಅಕ್ಕ ಕಾರ್ ತಗೊಂಡು ಹೋಗಿದ್ದಾಳೆ. ಎಂದ ಮನೆಯಲ್ಲಿ ಎರ್ದಷ್ಟೇ ಬಾಂಬುಗಳ ಒಳಗಡೆ ಎಷ್ಟು ದುಡ್ಡಿದೆ ಏನಾಯ್ತು? ಬೇಕು ತಗೋಬಾರಪ್ಪ. ಯಾರು ನೋಡ್ಬಿಟ್ಟಾರು? ನೋಡಿ ಸರ್, ಇದು ಕಾಫಿ ಬಾಪ್ತು, ಇದು ಟೀ ಬಾಪ್ತು, ಇದು ಯಾಲಕ್ಕಿ ಬಾಪ್ತು, ಇದು ಯಾವ್ದಪ್ಪ? ಕೂಲಿ ಪೇಮೆಂಟಿನ ಅಡ್ಜಸ್ಟ್ಮೆಂಟ್. ಮೀನಾ ರೆಡಿನಾ? ಏನಮ್ಮ? ಅಯ್ಯಯ್ಯೋ, ಏನೇ ಇದು? ತುಟಿ ಕೆಂಪ್ಗೆ ಆಗಿಲ್ವಲ್ಲೇ? ಲೇ, ಗಂಡಸರ ಮನಸ್ಸನ್ನ ಗೆಲ್ಲೋ ಹಾಗೆ ಮಾಡೋದೇ ತುಟಿ ಕಣೆ. ಆ ತುಟಿ ಕೆಂಪಗಿದ್ರೆ ಯಾವ ಮಗನು ಮಂಗ ಆಗ್ಬಿಡ್ತಾನೆ. ಹಚ್ಕೊಳ್ಳಿ ಇನ್ನೊಂದ್ ಸ್ವಲ್ಪ. ಅಯ್ಯೋ ಬೇಡಮ್ಮ, ಬಣ್ಣ ಜಾಸ್ತಿ ಆಗ್ಬಿಟ್ಟು ಭಾವ ನನ್ನ ಒಪ್ಪದೆ ಮದ್ವೆ ಆಗಲ್ಲ ಅನ್ಬಿಟ್ರೆ? ಬೆಳಗ್ಗೆಯಿಂದ ಬಡ್ಕೊಂಡು ಸಾಕಾಗೋಯ್ತು. ಆಮೇಲೆ ಹಾಡ್ಬೇಡ, ಅಪಶಕನ ನೋಡಿಬೇಡ ಅಂತ. ಏನ ಬಾಯೇ ನೀನ ಬಾಯೇ, ನೀನು 70 ಎಮ್ಮಿ ಅಮ್ಮು. ಬಾವಾ ಆಗೋಯ್ತು, ಎಲ್ಲಾ ಮುಗಿದೋಯ್ತು, ಸರ್ವನಾಶ ಆಗೋಯ್ತು ಬಾವಾ. ಆ ರಾಜೇಶ ಫಾರಿನ್ ಬಂದೇ ಬಿಟ್ಟ. ಬಂದು ಕೂಡ್ಲೆ ನಿಮ್ಮಿಬ್ಬರು ತಲೆ ಮೇಲೆ ಬಾಂಬ ಹಾಗೆ ಬಿಟ್ಟ. ಅದೇನ್ ಸರಿಯಾಗಿ ಬಗಳು. ಅಕ್ಕ, ಆ ರಾಜೇಶ ಫಾರಿನಲ್ಲಿ ಒಂದು ಹುಡುಗಿನ ಮದುವೆ ಆಗಿರೋ ಹುಡುಗಿ ಜೊತೆಯಾಗಿ ಕಾರಲ್ಲಿ ಬಂದು ಇಳಿದೆ ಬಿಟ್ಟ. ಗಾಬರಿ ಆಗ್ಬೇಡಿ, ಇದೆಲ್ಲ ನಿಜವಾಗಿ ನಡೆದಿದ್ದಲ್ಲ ಅಕ್ಕ. ನಿನ್ನೆ ರಾತ್ರಿ ಕನಸಿನಲ್ಲಿ ಕಂಡೆ ಭಾವ. ನಿನ್ನಜ್ಜೆ ಕನಸಂತೆ ಕನಸ ನೀನು. ಇದೇನಕ್ಕ, ಹ್ಯಾಗ್ ಹೋದೆ ಹಾಗೆ ಬಂದ್ಬಿಟ್ಟಲ್ಲ? ಎಲ್ಲಿ ನಿನ್ನ ಮಗ ಕುಮಾರ ಕಂಠಿ? ಆ ರಾಜೇಶನ್ಗೆ ನಮ್ ದೇಶಕ್ಕೆ ಬರೋಕೆ ಬೇಜಾರಾಗಿ ಬಹುಶಃ ಹೊರದೇಶದಲ್ಲ ಉಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಇಲ್ಲಪ್ಪ, ಬಂದಿದ್ದಾನೆ. ದಾರಿಲೇ ಹೇಳ್ಕೊಂಡು ಎಷ್ಟೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಸೀನಾ, ಲಗೇಜ್ ಎಲ್ಲ ಒಳಗಡೆ ಇಡು. ಬನ್ನಿ. ಜಯರಾಜ, ಅವನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಗೊತ್ತು. ಎಷ್ಟೆಷ್ಟು ಸುತ್ತಾಡಕ್ ಹೋಗಿಲ್ಲ, ಕಾವೇರಿ ಜೊತೆ ಕುಣದಾಡಕ್ ಹೋಗಿದ್ದಾನೆ. ಶ್ರಾವಣ ಮಾಸದಲ್ಲಿ 15ನೇ ತಾರೀಕು ಸೋಮವಾರ ಬಹಳ ಪ್ರಶಸ್ತವಾದ ಲಗ್ನ ಇದೆ ತಾಯಿ. ಅಯ್ಯೋ ಶಾಸ್ತ್ರಿಗಳೇ, ಶ್ರಾವಣ ಮಾಸ ಬರೋದಕ್ಕೆ ಇನ್ನೂ 3-4 ತಿಂಗಳು ಕಾಯ್ಬೇಕು. ಮುಂದಿನ ವಾರದಲ್ಲಿ ಯಾವ್ದಾರ ಒಂದು ಒಳ್ಳೆ ಮುಹೂರ್ತ ನೋಡಿ ಶಿವ. ಮುಂದಿನ ವಾರದಲ್ಲಿ ಅಂಥ ಒಳ್ಳೆ ಲಗ್ನಗಳು ಯಾವುದು ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಸ್ವಾಮಿ, ಹಾಗಂದ್ರೆ ಹೇಗೆ ಸ್ವಾಮಿ? ಮುಂದಿನ ವಾರದಲ್ಲಿ ಒಂದೊಳ್ಳೆ ಮುಹೂರ್ತ ನೋಡಿ ಸ್ವಾಮಿ, ದಯವಿಟ್ಟು ಸರಿಯಾಗಿ ನೋಡಿ. ಕಾಣಿಸ್ತಿದೆ. ಅಯ್ಯೋ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಸ್ವಾಮಿ. ಇದೇ ಜ್ಯೇಷ್ಠ ಮಾಸದಲ್ಲಿ 12ನೇ ತಾರೀಕು ಗುರುವಾರ ನಾಡಿದ್ದೆ ಸೊಗಸಾದ ಲಗ್ನ. ಸೊಗಸಾದ ಲಗ್ನ ಅಂತೆ ಏನಕ್ಕ ನೀನು? ಗುರುವಾರ ದಿವಸ ಅಪ್ಪನ ತಿಥಿ ಅಂದೆ. ತಿಥಿ ದಿವಸ ಯಾರಾದ್ರೂ ಮದುವೆ ಮಾಡ್ತಾರ? ಮುಚ್ಚಬಾಯ್, ತಿಥಿ ಈ ಗುರುವಾರ ಅಲ್ಲ, ಮುಂದಿನ ಗುರುವಾರ. ಶ್ರೀಕಂಠ ಶಾಸ್ತ್ರಿಗಳು ಜ್ಯೋತಿಷ ಹೇಳಿದ್ರೆ ಶ್ರೀಕಂಠೇಶ್ವರೇ ನೋಡ್ದ ಹಾಗೆ ಅಲ್ವೋ ತಾರನಾಥ? ನಾಡಿದ್ದೆ ಮದುವೆ ಅಂದ್ರೆ ತುಂಬಾ ಬೇಗ ಆಯ್ತಲ್ವೋ? ನೆಂಟಿಸ್ಟರ್ಗೆ ಹೇಳ್ಬೇಡ್ವಾ? ಮದುವೆ ಸಿದ್ಧತೆಗಳನ್ನ ಮಾಡ್ಕೋಬೇಡ್ವಾ? ಅದ್ ಯಾವ ಮಹಾ ದೊಡ್ಡದು ಅಂತ ಹೇಳ್ತೀಯ ಬಿಡಕ್ಕ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಮದ್ವೆನ ಧಾಮ್ ಧೋಮ್ ಅಂತ ಮುಗಿಸ್ಬಿಡ್ತೀನಿ. ಮೀರಾ ಏನ್ ಬೇರೆ ಮನೆ ಹುಡುಗಿನೇ? ನಿಮ್ ಖಾಸ ತಮ್ಮನ್ ಮಗಳು. ಮನೇಲಿರೋ ಹುಡುಗಿನೇ ಮನೆ ಸೊಸೆ ಮಾಡ್ಕೊಳತ್ತಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ ಬಿಡಿ. ಅದು ನಿಜಾನೇ ಬಿಡಮ್ಮ. ನೋಡಿ, ಈ ಶುಭ ಕಾರ್ಯನ ನಮ್ ಮನೆ ದೇವ್ರ ಗುಡಿಲೇ ನಡ್ಸೋದಕ್ಕೆ ಏರ್ಪಾಡ್ ಮಾಡಿ. ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆಗ್ಲಿ. ಶಾಸ್ತ್ರಿಗಳೇ, ನೀವೇ ಮುನ್ನಿಂತು ಎಲ್ಲಾ ಕೆಲಸನೂ ನಡೆಸ್ಕೊಡ್ಬೇಕು. ಅದಕ್ಕೇನಂತೆ, ಅಗತ್ಯವಾಗಿ ನಡೆಸ್ಕೊಡ್ತೇನೆ. ನಾನೇನ್ ಬರ್ತೇನೆ. ಆಯ್ತು, ನಮಸ್ಕಾರ. ನಮಸ್ಕಾರ. ದಯಮಾಡಿಸಿ. ಏನಿದು? ಮದುವೆ ದಿನ ನಿಶ್ಚಯ ಆಯ್ತು. ರಾಜೇಶು, ಬಾಪಾ ಬಾ, ಒಳ್ಳೆ ಸಮಯಕ್ಕೆ ಬಂದೆ. ನಿಂಗೆ ಕಂಕಣ ಬಲ ಕೂಡ್ ಬಂದಿದೆ. ನಿನ್ ಮದುವೆ ದಿನನೂ ನಿಶ್ಚಯ ಆಗ್ಬಿಡ್ತು. ನಮ್ಮ ಮೀನ ನಿನಗೆ ಕುತ್ತಿಗೆ ಕೊಡೋದು ಒಂದೇ ಬಾಕಿ. ಅವಳು ಕುತ್ತಿಗೆ ನೀ ತಾಳೆ ಕೊಟ್ಟದು ಒಂದೇ ಬಾಕಿ. ಹೌದಪ್ಪ, ನಾಡಿದ್ದೆ ತುಂಬಾ ಒಳ್ಳೆ ಮುಹೂರ್ತ ಇದೆ ಅಂತ ಪುರೋಹಿತರು ಹೇಳ್ತಾರೆ. ನಿಮ್ ತಂದೆ ಆಸೆಯಂತೆ ಈ ಶುಭ ಕಾರ್ಯನ ನೆರವೇರಿಸೋಣ ಅಂತ ಅನ್ಕೊಂಡಿದ್ದೀನಿ. ಹೌದು. ರಾಜೇಶ್, ಯಾಕಪ್ಪ ಏನು ಮಾತಾಡ್ದೆ
ಹೋಗ್ತಿದ್ಯಲ್ಲ? ಎಲ್ಲ ನೀವೇ ಹೇಳಿದ್ರಲ್ಲ, ಇನ್ ನಾನ್ ಹೇಳೋದೇನಿದೆ? ಅಯ್ಯೋ ಅಯ್ಯೋ, ನಮ್ ರಾಜೇಶ್ ಇಂದ ಎಷ್ಟು ದೊಡ್ಡ ಗುಣ. ಹಿರಿಯರ್ ಮಾತನ್ ಮೀರಲ್ಲ ಅಂತಾನೆ, ಅಮ್ಮ ಹಾಕಿದ ಗೆರೆನ ದಾಟಲ್ಲ ಅಂತಾನೆ. ನಮ್ಮ ರಾಜೇಶ್ ಕಲಿಯುಗದ ಶ್ರೀರಾಮಚಂದ್ರ ಇದ್ದಾಗೆ, ಒಂದೇ ಬಾಣ ಬಬ್ಳೆ ಹೆಂಡತಿ.